ಪುಸ್ತಕ ಏನ್ ಮಾಡಾಕತೈತಿ ಅಂತಂದ್ರ ನಮ್ಗ ಗೊತ್ತಿಲ್ದಂಗ ಲಿಂಗಾಯತ ಧರ್ಮೀಯರನ್ನ ದಿಕ್ಕು ತಪ್ಸಾಗತೈತಿ. ಅವರು ವೈದಿಕರನ್ನ ಒಪ್ಕೊಂಡಾರು, ಬಸವಣ್ಣವರು ಬ್ರಾಹ್ಮಣರೇ ಅಂತ ಇದ್ರೊಳಗೆ ಏನ್ ಮಾಡಿದಾರ ಅವರು ಬಿಂಬಿಸಾಕತ್ತಾರು. ಆದ್ರ ಅದೆಲ್ಲ ಶುದ್ಧ ಸುಳ್ಳು, ಸಂಪೂರ್ಣ ತಪ್ಪು ಹೇಳಿಕೆ ಅವೆಲ್ಲ. ಬಸವಣ್ಣವರು ಬ್ರಾಹ್ಮಣ ಅಂತ ಎಲ್ಲೂ ತಾವು ಹೇಳ್ಕೊಂಡಿಲ್ಲ. ಆಮೇಲೆ ವೈದಿಕತೆಯನ್ನ ಅವ್ರು ಎಲ್ಲೂ ಪ್ರೋತ್ಸಾಹ ಮಾಡಿಲ್ಲ. ಅದನ್ನ ಸಂಪೂರ್ಣವಾಗಿ ವಿರೋಧಿಸ್ತಾನೆ ಬಂದಾರ. ಅದಕ್ಕೆ ನಾವೇನ್ ಹೇಳಕ್ ಇಷ್ಟಪಡ್ತೀವಿ ಅಂತಂದ್ರ, ಈ ವಚನ ದರ್ಶನ ಅನ್ನುವಂತಹ ಸುಳ್ಳು ಸಂದೇಶವನ್ನು ಹೊತ್ತೇನ್ ತಿರ್ಗಾಗತೈತಲ್ಲ ಕರ್ನಾಟಕದ ತುಂಬಾ ಈ ಪುಸ್ತಕ, ಇದು ಮೊದಲು ನಿಲ್ಬೇಕು. ಅಂದ್ರೆ ನನ್ನ ಹೆಸರು ನಿವೇದಿತಾ DP ಅಂತ. ನಾನು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ನಾಗನೂರ್ ಶ್ರೀ ಬಸವಾಶ್ರಮ ಟ್ರಸ್ಟದ ಕಾರ್ಯದರ್ಶಿಯಾಗಿದ್ದೀನಿ. ಇವಾಗ ನಾ ಆಗ್ತಾ ಇರುವಂತ ವಿಚಾರ ಏನಪ್ಪಾ ಅಂತಂದ್ರ, ಈಗ ರೀಸೆಂಟ್ ಆಗಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾರ, ವಚನ ದರ್ಶನ ಅಂತ ಹೆಸರಿಟ್ಟು. ಆ ವಚನ ದರ್ಶನದಲ್ಲಿ ಮೇಲ್ನೋಟಕ್ಕೆ ಅದು ನಮಗ್ ವಚನ ಬಸವಣ್ಣವ್ರ ಪರವಾಗಿ ಇರ್ತಕ್ಕಂಥ ಪುಸ್ತಕ ಅನ್ಸಿದ್ರು ಸಹ, ಅದ್ರ ಒಳಗಡೆ ಹೊಕ್ಕು ನೋಡಿದಾಗ ನಮ್ಗೇನು ಗೊತ್ತಾಗ್ತತಿ, ಬಸವಣ್ಣವರ ವ್ಯಕ್ತಿತ್ವವನ್ನ ತಿರುಚುವಂತ ಕೆಲಸ ಮಾಡ್ಯಾರ ಅನ್ನೋದು. ಸೊ ನಾ ಆ ವಿಷಯವಾಗಿ ಇವತ್ತಿಲ್ಲಿ ಮಾತಾಡಕ್ ಇಷ್ಟಪಡ್ತೀನಿ. ಏನಿಲ್ಲ, 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಬಸವಣ್ಣವ್ರು ಏನ್ ಮಾಡ್ತಾರ ಅಂತಂದ್ರ, ಸಂಪೂರ್ಣವಾಗಿ ಅವರು ಮೂಲತಃ ಬ್ರಾಹ್ಮಣ ಜಾತಿ ಒಳಗೆ ಹುಟ್ಟಿದ್ರು ಕೂಡ ಅವ್ರೇನ್ ಮಾಡ್ತಾರು, ಅಲ್ಲಿರ್ತಕ್ಕಂಥ ಕಂದಾಚಾರ ಕರ್ಮಟತನಗಳನ್ನ, ಅನಿಷ್ಟ ಅತ್ಯಾಚಾರ ಪದ್ಧತಿಗಳನ್ನ ವಿರೋಧ ಮಾಡಿ ಏನ್ ಮಾಡ್ತಾರ, ಅವರು ಬ್ರಾಹ್ಮಣತ್ವವನ್ನ ತೊರೆದು ಮನೆಯಿಂದ ಹೊರಗೆ ಬರ್ತಾರ. ಇದು ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅದು ಯಾವ ಟೈಮ್ ಒಳಗ ಅವ್ರು ಹೊರಗೆ ಬರ್ತಾರ ಎಕ್ಸಾಕ್ಟ್ ಆಗಿ ಅಂತಂದ್ರ, ಅವ್ರಿಗೆ ಜನಿವಾರ ಹಾಕುವಂತ ಸಮಯ ಸಂದರ್ಭದಲ್ಲಿಯೇ ಕೂಡ, ನೀವು ನಮ್ಮ ಅಕ್ಕಂಗ ಹಾಕ್ರಿ ಜನಿವಾರ ಅಂದಾಗ, ಇಲ್ಲ ಆಕಿ ಹೆಣ್ಣದಾಳು, ಆಕಿ ಮುಟ್ಟಾಕ್ತಾಳು, ಆಕಿಗೆ ಜನಿವಾರ ಹಾಕ್ಲಿಕ್ ಬರುದಿಲ್ಲ ಅಂತ ಅಲ್ಲಿ ಸೇರಿರ್ತಕ್ಕಂಥವ್ರು ಎಲ್ಲಾರು ಹೇಳಿದಾಗ, ಅದಕ್ಕೆ ಅವ್ರು ಹೇಳ್ತಾರ, ಇಲ್ಲಿ ಹೆಣ್ಣು ಗಂಡು ಏನೈತಿ ಭೇದ ಭಾವ ಐತಿ, ಲಿಂಗ ಅಸಮಾನತೆ ಐತಿ, ಹೌದಾ, ತಾರತಮ್ಯ ಐತಿ. ಅದಕ್ಕೆ ನಾನೇನ್ ಮಾಡಂಗಿಲ್ಲ, ನಾನು ಈ ಜಾತಿ ಒಳಗಾತು ನಿಮ್ಮ ನಿಮ್ಮಲ್ಲಿ ಆತು ನಾ ಮುಂದುವರೆಯಂಗಿಲ್ಲ ಅಂತ ಹೇಳಿ ಬಸವಣ್ಣವ್ರು ಹೊರಗೆ ಬರ್ತಾರ. ಇದು 12ನೇ ಶತಮಾನದಿಂದ ಇಲ್ಲಿವರೆಗೂ ಎಲ್ರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಆದ್ರೆ ಈಗ ಹೊರಬಂದಿರ್ತಕ್ಕಂಥ ಪುಸ್ತಕವನ್ನ ನಾವು ನೋಡಿದಾಗ, ನಾವು ಒಳ ಹೊಕ್ಕು ನೋಡಿದಾಗ ಅವ್ರೇನ್ ಹೇಳ್ತಾರು, ಇಲ್ಲ ಬಸವಣ್ಣವರು ವೈದಿಕತೆಯನ್ನ ವಿರೋಧ ಮಾಡಿಲ್ಲ, ಬಸವಣ್ಣವರು ಬ್ರಾಹ್ಮಣರೇ ಬರ್ಬೇಕಾತು ನಮ್ಮನ್ನ ಉದ್ಧಾರ ಮಾಡಾಕ. ಅಲ್ಲರಿ, ಒಂದ್ ವಚನದಾಗ ಬಸವಣ್ಣವ್ರ ಏನ್ ಹೇಳ್ತಾರಂತಂದ್ರ, ಸೆಟ್ಟಿ ಎಂಬೆನೆ ಸಿರಿಯಾಳನ, ಮಡಿವಾಳನೆಂಬೆನೆ ಮಾಚಯ್ಯನ, ಡೋಹಾರನೆಂಬೆನೆ ಕಕ್ಕಯ್ಯನ, ನಾನು ಹಾರುವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ. ಇದು ಒಂದ್ ವಚನ ಸಣ್ಣ ಮಗು ಕೊಟ್ರು ಬಿಡಿಸ್ತದ. ಹಾರುವ ಅಂದ್ರ ಬ್ರಾಹ್ಮಣ, ನಾ ಬ್ರಾಹ್ಮಣ ಅಂತ ಹೇಳ್ಕೊಂಡಿ ಅಂತಂದ್ರ ಏನ್ ಮಾಡ್ತಾನು, ಕೂಡಲ ಸಂಗಮ ದೇವ ನಗ್ತಾನ, ಅಂದ್ರ ದೇವ್ರು ನನ್ನ ನೋಡಿ ನಗ್ತಾನ, ನಾನು ಬ್ರಾಹ್ಮಣನಲ್ಲ. ಅಷ್ಟೇ ಅಲ್ಲ, ಏನ್ ಹೇಳ್ತಾರ ಅವರು, ನಿಮ್ಮ ಶರಣರ ಮನೆಯ ತೊತ್ತಿನ ಮಗ ನಾನಯ್ಯ. ತೊತ್ತಿನ ಮಗ ಅಂದ್ರ ಕೆಲಸದ ಆಳುಗಳು, ಕೆಲಸದವ್ರಿಗೆ ತೊತ್ತಿನ ಮಗ ಅಂತ ಕರಿತಿದ್ರು. ಅವ್ರ ಮಗ ನಿಮ್ ಮನ್ಯಾಗ ಏನ್ ಕೆಲಸ ಮಾಡಕ್ ಅದಾರಲ್ಲ, ಅವ್ರ ಮನಿ ಮಗ ನಾನು ಅಂತ ಬಸವಣ್ಣವರು ಇಲ್ಲಿ ವ್ಯಕ್ತಪಡಿಸೋದನ್ನ, ಸ್ವತಃ ಅವ್ರ ವಚನಗಳಲ್ಲೇ ವ್ಯಕ್ತಪಡಿಸೋದನ್ನ ನಾವು ನೋಡ್ಬೋದು. ಇನ್ ಮುಂದೆ ಒಂದು ವಿಚಾರ ಹೇಳ್ತಾರ ಅವರು, ಅವ್ರ ಮೊದಲನೇ ಲೇಖನದೊಳಗ, ವಚನ ದರ್ಶನ ಪುಸ್ತಕದಲ್ಲಿ ಮೊದಲನೇ ಲೇಖನದೊಳಗ ಅವರು ಏನು ವಿಶ್ಲೇಷಣೆ ಮಾಡ್ತಾರೆ ಅಂತಂದ್ರೆ, ಕ್ಯಾಥೋಲಿಕರಿಗೂ ಮತ್ತು ಪ್ರೊಟೆಸ್ಟೆಂಟಿಗೂ ಅವರು ಹೋಲಿಕೆ ಮಾಡಿ ಮಾತಾಡಿದ್ದಾರೆ. ಅಂದ್ರೆ ಅವ್ರ ಪ್ರಕಾರ ಕ್ಯಾಥೋಲಿಕ್ಸ್ ಅಂತಂದ್ರೆ ಬ್ರಾಹ್ಮಣರು, ಪ್ರೊಟೆಸ್ಟೆಂಟ್ ಅಂದ್ರೆ ಲಿಂಗಾಯತರು ಅಂತ ಅವ್ರು ಹೇಳ್ತಾರೆ. ಹೌದಾ, ಕ್ಯಾಥೋಲಿಕ್ ವಿರುದ್ಧವಾಗಿ ಪ್ರೊಟೆಸ್ಟೆಂಟ್ ಹುಟ್ಟುಕೊಂತು. ಆದ್ರೆ ಕ್ಯಾಥೋಲಿಕದ ಒಂದು ಭಾಗನೇ ಪ್ರೊಟೆಸ್ಟೆಂಟು, ಅದು ಮೂಲತಃ ಚರ್ಚ್ ಕ್ರಿಶ್ಚಿಯನಿಟಿ, ಅದು ನಮಗೂ ಗೊತ್ತಿರ್ತಕ್ಕಂಥ ವಿಷಯ. ಆದ್ರೆ ಇವ್ರೇನ್ ಹೇಳ್ತಾರ, ಲಿಂಗಾಯತರು ಅಂದ್ರೆ ಬೇರೆ ಅಲ್ಲ, ಬಸವ ಧರ್ಮ ಅಂದ್ರೆ ಬೇರೆ ಅಲ್ಲ, ಇದು ಹಿಂದೂ ಧರ್ಮದ ಒಂದು ಭಾಗ ಅಂತ ಇವ್ರು ಹೇಳಿಕೊಂಟಾರ. ಆದ್ರ ಏನೈತಿ, ಎಲ್ಲಾ ಲಿಂಗಾಯತರಿಗೂ ಗೊತ್ತಿರ್ತಕ್ಕಂಥ ವಿಷಯ ಅಷ್ಟೇ ಅಲ್ಲ, ಯಾರು ಈ ವಿಷಯ ಮಾತಾಡಕತ್ತಾರಲ್ಲ ಇವರಿಗೂ ಗೊತ್ತಿರ್ತಕ್ಕಂಥ ವಿಷಯ, ಬಸವಣ್ಣವರು ಹಿಂದೂ ಧರ್ಮವನ್ನಾಗ್ಲಿ ಬ್ರಾಹ್ಮಣತ್ವವನ್ನಾಗ್ಲಿ ಒಪ್ಲಿಲ್ಲ. ಇಲ್ಲಿವರೆಗೂ ನಾನು ಬ್ರಾಹ್ಮಣ ಅಂತ ಎಲ್ಲೂ ಹೇಳ್ಕೊಲಿಲ್ಲ. ವೈದಿಕತೆ ವಿರುದ್ಧ ಅವರು ಹೋರಾಡಿದ್ರು. ಇನ್ನು ಒಂದು ಸಂದರ್ಶನದಲ್ಲಿ ಗೌರವ ಸಂಪಾದಕರಾಗಿರ್ತಕ್ಕಂಥ ಸ್ವಾಮೀಜಿ ಮಾತಾಡ್ತಾರ ಒಂದು ವಾಹಿನಿಯಲ್ಲಿ. ಅವ್ರು ಹೇಳ್ತಾರ, ಇಲ್ಲ ವೈದಿಕತೆ ವಿರುದ್ಧ ಬಸವಣ್ಣ ಹೋರಾಡ್ಲಿಲ್ಲ. ಅವ್ರು ಕ್ಲಿಯರ್ ಆಗಿ ಹೇಳಿದಾರ, ಮೆನ್ಷನ್ ಮಾಡಿದಾರ. ಆಮೇಲೆ ಬುಕ್ ನೊಳಗೂ ಹೇಳಿದಾರ. ಹಂಗಂತಂದ್ರ ಬಸವಣ್ಣವ್ರು ಹೇಳ್ತಿದ್ರು, ವೇದಕ್ಕೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವ ನಿಕ್ಕುವೆ ಅಂತ ಒಂದ್ ವಚನದಾಗ ಹೇಳ್ತಾರ. ಇನ್ನೊಂದ್ ವಚನದಾಗ ಹೇಳ್ತಾರು, ಎಲೆ ಹೋತೆ ಅಳು ಕಂಡೆಯ, ವೇದವ ನೋದುವರ ಮುಂದೆ ನೀ ಅಳು ಕಂಡೆಯ. ಅಲ್ಲಪ್ಪ, ಅವರು ವೇದ ಓದಿ ಏನ್ ಮಾಡಾಕತ್ತಾರ ಅಂತಂದ್ರ ತಮ್ದು ತಾವು ಗುಂಗೊಳಗ್ ಹೊಂಟು ಬಿಟ್ಟಾರು, ನಿನ್ನ ಅಳಲನಲ್ಲಿ ಯಾರು ಕೇಳಂಗಿಲ್ಲ. ಹೌದಾ, ಆಮೇಲೆ ಇವ್ರೇನ್ ಕ್ಯಾಥೋಲಿಕ್ ಪ್ರೊಟೆಸ್ಟೆಂಟ್ ಬಗ್ಗೆ ಹೇಳ್ತಿದ್ನಲ್ಲ, ಅವಾಗ ಅವ್ರ ಏನ್ ಮಾಡ್ತಾರೋ, ಹಿಂಗ ಬಸವಣ್ಣವರು ಸಂಪೂರ್ಣವಾಗಿ ಹಿಂದೂ ಧರ್ಮದ ಭಾಗವನ್ನ ಏನ್ ಮಾಡೋರು, ಸುಧಾರಿಸಿದಾರ. ಅವ್ರು ಹೇಳುವ ಒಂದು ಪಾಯಿಂಟ್ ಏನು ಅಂತಂದ್ರ, ಇವ್ರು ಬಸವಣ್ಣವ್ರು ಹೊಸದಾಗಿ ಏನು ನಿರ್ಮಾಣ ಮಾಡಿಲ್ಲ. ಬಸವಣ್ಣವ್ರು ಏನಿತ್ತಲ್ಲ ಅಂದ್ರ ಮೀನ್ಸ್, ಮನಿ ಒಂದ್ ಮುರುಕ್ಲ ಮನಿ ಇರ್ತತಿ, ನಾವೇನ್ ಮಾಡ್ತೀವಿ, ಅಲ್ಟ್ರೇಷನ್ ಮಾಡ್ಕೊಂಡು ನಮಗ್ ಹೆಂಗ್ ಬೇಕು ಹಂಗ ಅಡ್ಜಸ್ಟ್ ಮಾಡ್ಕೊಂಡು ನಮ್ಮ ಮನಿ ಒಳಗ ಬದುಕಾಕ ನಾವು ರೆಡಿ ಆಗ್ತೀವಿ.
ಸೊ ಬಸವಣ್ಣವ್ರು ಹೇಳುದೇನು, ಈ ಸದಾಶಿವಾನಂದ ಸ್ವಾಮೀಜಿ ಹೇಳುದೇನಂತಂದ್ರ ಬಸವಣ್ಣವ್ರು ಮಾಡಿದ್ದ ಅದನ್ನ ಇಲ್ಲ, ಬಸವಣ್ಣವ್ರು ಅದನ್ನ ಮಾಡ್ಲಿಲ್ಲ. ಎಲ್ಲದರ ವಿರುದ್ಧ ಬಸವಣ್ಣವ್ರು ಹೋರಾಟ ಮಾಡಿದ್ರು, ಎಲ್ಲವನ್ನು ಹೊಡೆದೋಡಿಸಿದ್ರು ಬಸವಣ್ಣವರು. ಕಡ್ಡಾಯವಾಗಿ ವೈದಿಕತನದ ವಿರುದ್ಧ ಹುಟ್ಟಿರ್ತಕ್ಕಂಥದ್ದೇ ಲಿಂಗಾಯತ ಧರ್ಮ. ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಮತ್ ಹೇಳ್ತಾರ ಅವರು, ಇಲ್ಲ ನಾವು ಕೆಲವೊಂದು ವಚನಗಳನ್ನ ತೀರಾ ಇತ್ತೀಚಿನ ವಚನಗಳನ್ನ ಓದಿ ನಾವ್ ಏನ್ ಮಾಡಿವಿ, ಬಸವಣ್ಣವರು ವೈದಿಕತೆಯ ವಿರುದ್ಧ ಮಾತಾಡಿದ್ರು ನಮ್ಮ ನಿರ್ಧಾರಕ್ಕೆ ನಾವ್ ಬಂದ್ಬಿಟ್ಟಿವಿ. ನಾವೇನ್ ಮಾಡ್ಬೇಕು, ನಮಗ್ ಹೆಂಗ್ ಬೇಕು ಹಂಗ್ ದೃಷ್ಟಿಕೋನದಾಗ ನೋಡ್ಬಾರ್ದು, ವಿಶಾಲವಾದ ದೃಷ್ಟಿಕೋನದಿಂದ ಬಸವಣ್ಣವ್ರು ನೋಡ್ಬೇಕು ಅಂತ ಹೇಳ್ತಾರೆ. ಸರಿ, ಒಪ್ಕೊಳ್ಳೋಣ. ಒಂದು ಸಾಮಾನ್ಯ ವಿಷಯ ಏನ್ರಿ ಅಂತಂದ್ರ, ಅನ್ನ ಕುದ್ದೈತೋ ಇಲ್ಲೋ ಅಂತ ನೋಡಾಕ್ ನಾವೇನ್ ಮಾಡ್ಬೇಕು, ಒಂದ್ ಕಾಳು ಹೆಚ್ಚಿಕ್ತಿವಿ, ಬಾಳ ಅಂದ್ರ 2 ಕಾಳು ಹೆಚ್ಚಿಕ್ ನೋಡ್ತೀವಿ. ಹೌದ್ರಿ? ನಾವ್ ಪೂರ್ತಿ ಅನ್ನನ ಹಿಂಗ್ ಕೈ ಹಾಕಿ ಹೆಚ್ಚಿಕಂಗಿಲ್ಲ. ಅದ್ರ ಅರ್ಥ ಹೇಳುದು, ಬಸವಣ್ಣವ್ರ 1 ವಚನ ಅಥವಾ 2 ವಚನ ಸಾಕು ಅವ್ರ ವ್ಯಕ್ತಿತ್ವವನ್ನು ತೋರಿಸ್ಕೊಟ್ಬಿಡ್ತದ ನಮಗ್. ಬಸವಣ್ಣವ್ರ ಇಡೀ ವ್ಯಕ್ತಿತ್ವವನ್ನ 1 ಅಥವಾ 2, ಅವ್ರು ನಮ್ಮ ತರ ಈಗಿನ ತರ ಮನುಷ್ಯರಲ್ಲ, ಹೇಳುವುದೊಂದು ಮಾಡುವುದೊಂದು ಮಾಡಿದವರಲ್ಲ. ಮಹಾತ್ಮರು, ವಿಶ್ವಗುರು ಆಗಿರ್ತಕ್ಕಂಥವ್ರು, ಜಗಜ್ಯೋತಿ ಆಗಿರ್ತಕ್ಕಂಥವ್ರು ಬಸವಣ್ಣವ್ರು. ಅವರು 1 ವಚನದಾಗ ವೈದಿಕತೆಯನ್ನ ಬೈದು, ಇನ್ನೊಂದು ವಚನದಾಗ ವೈದಿಕತೆಯನ್ನ ಅಪ್ಕೊಂಡಿಲ್ಲ. ಕಲ್ಲ ನಾಗರ ಕಂಡರೆ ಹಾಲ ನೆರೆಯುಂಬರಿ, ದಿಟದ ನಾಗರ ಕಂಡರೆ ಕೊಲ್ಲೆಂಬೆರೆಯ ಅಂತಾರು. ಇದು ವೈದಿಕತನದ ವಿರುದ್ಧ ಇರ್ತಕ್ಕಂಥ ಮೂಢ ನಂಬಿಕೆಗಳ ವಿರುದ್ಧ ಇರ್ತಕ್ಕಂಥ ವಚನ. ಇದು 1, 2 ಸಾವಿರಾರು ವಚನಗಳು, ಕೇವಲ ಬಸವಣ್ಣವರಷ್ಟೇ ಅಲ್ಲ, ಇಂತಹ ಸಾವಿರಾರು ವಚನಗಳು ನಮ್ಮ ಶರಣರ ಒಂದು ಇತಿಹಾಸದಲ್ಲಿ ನಮಗ್ ಸಿಗ್ತಾವ್. 12ನೇ ಶತಮಾನದ ಇತಿಹಾಸದಲ್ಲಿ ನಮಗ ಸಿಗ್ತಾವ್. ಆಮೇಲೆ ಅವ್ರೇನ್ ಹೇಳ್ತಾರೆ, ಈ ಬುಕ್ ಒಳಗೆ ಏನ್ ಬಳಸ್ತಾರಂದ್ರ, ಪಾಶ್ಚಿಮಾತ್ಯ ಅಧ್ಯಾತ್ಮಕ್ಕೂ ನಮ್ಮ ಅಧ್ಯಾತ್ಮಕ್ಕೂ ಬಹಳ ಡಿಫ್ರೆನ್ಸ್ ಐತಿ. ನಾವೇನ್ ಮಾಡಾಕತ್ತೀವಿ, ಈಗ ಲಿಂಗಾಯತರ ಅಂತ ಏನ್ ಬಂದಿರಲ್ಲ, ನೀವೇನ್ ಮಾಡಾಕತ್ತೀರಿ, ಪಾಶ್ಚಿಮಾತ್ಯರನ್ನ ಫಾಲೋ ಅಪ್ ಮಾಡಾಕತ್ತೀರಿ. ಅವ್ರು ಹೇಳಾಕ್ ಹೊಂಟಿದ್ದು ಬುಕ್ ಒಳಗ, ನೀವು ಪಾಶ್ಚಿಮಾತ್ಯರನ್ನ ಫಾಲೋ ಅಪ್ ಮಾಡಾಕ್ ಹೊಂಟಿರಿ. ಬಟ್ ಒಂದು ಸಿಂಪಲ್ ವಿಷಯ ಏನ್ರಿ ಅಂತಂದ್ರ, ಎಲ್ಲಾ ಊರು ದೇಶ ಮತ್ತು ರಾಜ್ಯಗಳಿಗೆ ನಾವೇನಂತೀವಿ, ಒಂದು ಬಿಹೇವಿಯರ್ ಚೇಂಜ್ ಇರ್ಬೋದು, ಅಥವಾ ಪದ್ಧತಿ ಚೇಂಜ್ ಇರ್ಬೋದು, ಜೀವನ ಶೈಲಿ ಚೇಂಜ್ ಇರ್ಬೋದು. ಅಧ್ಯಾತ್ಮ ಎಲ್ಲೂ ಚೇಂಜ್ ಆಗಂಗಿಲ್ರಿ. ದೇವ್ರ ಅನ್ನೋದು ಒಂದು ನಂಬಿಕೆ ಏನಿರ್ತದಲ್ಲ, ಅದು ಎಲ್ಲಾ ಕಡೆ ಹಂಗೆ ಇರ್ತದ. ಒಂದೇದು 18ನೇ ಶತಮಾನದಾಗ ಆಗಿದ್ದು, ಕ್ಯಾಥೋಲಿಕ್ ಪ್ರೊಟೆಸ್ಟೆಂಟ್ ಬಂದಿದ್ದು 18ನೇ ಶತಮಾನದ ನಂತರ. ಆದ್ರ ಅದಕ್ಕಿಂತ ಮುಂಚೆಯಿಂದನೂ ಕೂಡ ಬಸವ ತತ್ವಕ್ಕಾಗಿ ಹೋರಾಟಗಳು ನಡೆದೇ ಅದಾವು. ಇವರು ಅವಾಗ್ಲಿಂದನೂ ಬಸವಣ್ಣನನ್ನ ತುಳ್ಕೊಂತ ಬಂದಾರು. ಬಸವ ತತ್ವ ಏನೈತಿ, ಇದು ಬೇರೆ ಅಲ್ಲ. ಯಾಕಂತಂದ್ರ ಅತಿ ಸಹಜ, ಸರಳ, ಸುಂದರವಾಗಿರ್ತಕ್ಕಂಥ ಬಸವ ಧರ್ಮವನ್ನ ಎಲ್ಲಾರು ಒಪ್ಕೊಂಡ್ರು, ಎಲ್ಲಾರು ಮೆಚ್ಕೊಂಡ್ರು ಅಂತಂದ್ರ ಏನಾಗ್ತತಿ, ಕೆಲವೊಬ್ಬರಿಗೆ ತಮ್ಮದೇ ಆಗಿರ್ತಕ್ಕಂಥ ಅಸ್ತಿತ್ವ ಉಳಿಯಂಗಿಲ್ಲ. ಇಟ್ಸ್ ಸಿಂಪಲ್. ಕೆಲವೊಬ್ಬರಿಗೆ ತಮ್ಮದೇ ಆದಂತ ಅಸ್ತಿತ್ವ ಉಳಿಯಂಗಿಲ್ಲ. ಸೊ ಅವ್ರೇನ್ ಮಾಡಾಕತ್ತಾರು, ಒಂದ್ ಮಾತೈತಿ ಹಳ್ಳಿ ಒಳಗ್, ನಿಮ್ಗೆ ಗೊತ್ತಿರ್ಬೋದು, ಅವ್ರ ದಾರಿಗೆ ಹೋಗಿ ಅವ್ರನ್ನ ಕರ್ಕೊಂಡ್ ಬರೋದು ಅಂತಾರ ನೋಡ್ರಿ. ಈಗ ಇವ್ರು ಮಾಡ್ತಾ ಇರೋದು ಅದನ್ನ. ಯಾಕಂದ್ರ ಎಷ್ಟೋ ಜನ ಲಿಂಗಾಯತರಿಗೆ ಏನೈತಿ, ವಚನ ಸಾಹಿತ್ಯದ ಬಗ್ಗೆ ಅಷ್ಟೊಂದಾಗಿ ಗೊತ್ತಿಲ್ಲ. ಇವ್ರು ಈ ರೀತಿ ಮಾಡ್ಕೊಂತ ಜಿಲ್ಲೆಗೂ ಹೋಗಿ ಲೋಕಾರ್ಪಣೆ ಮಾಡ್ಕೊಂತ ಹೋಗ್ಬಿಟ್ರು ಪುಸ್ತಕ ಅಂತಂದ್ರ, ನೋಡಿದ್ ಮಂದಿಗೆ ಏನಾಗ್ತತಿ ಅಂತಂದ್ರ, ಬಸವಣ್ಣನು ಒಂದ, ಹಿಂದ ನಾವ್ ನೋಡಿರ್ತಕ್ಕಂಥ ಎಲ್ಲಾ ದೇವ್ರುಗಳು ಒಂದ ಅನ್ನುವಂತ ಪಿಕ್ಚರ್ ಏನಾಗ್ಬಿಡ್ತತಿ, ಲಿಂಗಾಯತ್ರೊಳಗ ಹುಟ್ಕೊಂಡ್ಬಿಡ್ತತಿ. ಅದು ಆಗ್ಬಾರ್ದು ಅನ್ನೋದು ನಮ್ಮ ಮಠದ ವತಿಯಿಂದ ನಾವೇನ್ ಮಾಡಾಕತ್ತೀವಿ, ಇದು ಕನ್ಸರ್ನ್. ಇದು ಆಗ್ಬಾರ್ದು. ಬಸವಣ್ಣವರ ಬಗ್ಗೆ ಮುಖ್ಯವಾಗಿ ತಪ್ಪು ಸಂದೇಶ ಹೋಗ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಸುದ್ದಿಗೋಷ್ಠಿನ ನಾವು ಮಾಡಾಕತ್ತೀವಿ. ಯಾಕಂತಂದ್ರ ಅವ್ರ ಹೆಸರಿರ್ತಕ್ಕಂಥ ಮಠಗಳು, ಅವ್ರ ಹೆಸರಿರ್ತಕ್ಕಂಥ ಸ್ವಾಮಿಗಳು ಅವ್ರೇನ್ ಮಾಡಿದ್ರು ನಡೀತದ. ಆದ್ರ ಏನಾಗ್ತತಿ, ಕಾಲ್ ತುಳಿತಕ್ಕೆ ಒಳಗಾದಂತವ್ರು ನಮ್ಮಂತವ್ರ ಕನ್ಸರ್ನ್ ಅವರಿಗೆ ಅರ್ಥ ಆಗಂಗಿಲ್ಲ. ನಮ್ ಮಾತುಗಳನ್ನ ಏನಾಗ್ತತಿ, ಕೆಲವೊಬ್ರು ಇಲ್ಲ ಇವ್ರು ಅದನ್ನ ಹೇಳ್ಕೊಂತ ಬಂದಾರು, ಅದನ್ನ ಹೇಳ್ತಾರೋ ಅಂತಾರ ವಿನ, ನಾವ್ ಯಾವ್ದೋ ನೋಡಿ ಯಾವ್ದೋ ಒಂದು ಬೇರೆ ಕನ್ನಡಕವನ್ನ ಹಾಕಿ ನಾವ್ ವಚನ ಸಾಹಿತ್ಯ ಓದಿದವ್ರಲ್ಲ. ಇವತ್ತು ನಾವ್ ವಚನ ಸಾಹಿತ್ಯ ಅದು ಹೆಂಗೈತೆ ಹಂಗೆ ಓದಾಕತ್ತೀವಿ. ಒಂದು 4ನೇ ಕ್ಲಾಸ್ 5ನೇ ಕ್ಲಾಸ್ ಮಗುವಿನ ಕೈಯಾಗ ನಾವ್ ಕೆಲವೊಂದು ವಚನಗಳನ್ನ ಕೊಟ್ಟಿವಿ ಅಂತಂದ್ರ, ಇದು ಹೆಂಗೈತಪ್ಪ ಅಂತಂದ್ರ, ಹೌದ್ರಿ ಇದು ಹಿಂಗೈತ್ರಿ ಅಂತ ಹೇಳ್ತಾರ ಅವ್ರು ಯಾವ ಕನ್ನಡಕ ಹಾಕೊಂಡ್ ಹೋಗಿರಂಗಿಲ್ಲ. ಮಕ್ಕಳಿಗೆ ಪಠ್ಯದೊಳಗ ತಪ್ಪು ನೀವು ತಿಳುವಳಿಕೆ ಕೊಡಾಕತ್ತೀರಿ ಅಂತ ಪುಸ್ತಕದೊಳಗ ಮೆನ್ಷನ್ ಮಾಡಾಕತ್ತಾರ ಅವ್ರು. ಇನ್ನೂ ಇತ್ತೀಚಿಗೆ ಹೇಳ್ಬೇಕಂತಂದ್ರ, ವೀರಶೈವ ಅನ್ನುವಂತ ಪದವನ್ನ ಇಷ್ಟು ವರ್ಷ, ವೀರಶೈವ ಅನ್ನುವಂತ ಏನ್ ಪದ ಇತ್ತಲ್ಲ, ಅದು ತಪ್ಪು ಸಂದೇಶ ಕೊಡ್ತಾ ಇತ್ತು ಮಕ್ಕಳಿಗೆ. ಆದ್ರೆ ಈ ವರ್ಷದಿಂದ ಬಹಳ ಖುಷಿ ಪಡ್ಬೇಕು ನಾವ್ ಅಂತಂದ್ರ, ವೀರಶೈವ ಪದವನ್ನು ಸಹ ಏನ್ ಮಾಡಿದಾರ, ಪಠ್ಯದೊಳಗಿಂದ ತೆಗೆದು ಹಾಕಿದಾರ. ಕೇವಲ ಲಿಂಗಾಯತರು ಬಸವಣ್ಣವರು ತಮ್ಮದೇ ಆದಂತ ಸ್ವತಂತ್ರ ಧರ್ಮವನ್ನು ಸ್ಥಾಪನೆ ಮಾಡಿದ್ರು ಅಂತ ಏನ್ ಮಾಡಿದಾರ, ಪಠ್ಯದೊಳಗ ಅವ್ರು ಹೇಳಿದಾರ. ಆಮೇಲೆ ಇನ್ನೊಂದು ನೆಕ್ಸ್ಟ್ ವಿಚಾರ ಹೇಳ್ಬೇಕಂತಂದ್ರ, ಅವ್ರು ಹೇಳ್ತಾರು, ಬಸವಣ್ಣ ಶಿವನನ್ನು ಒಪ್ಪಿದಾನ, ಬಸವಣ್ಣ ಕೈಲಾಸವನ್ನ ಒಪ್ಪಿದಾನ ಅಂತ ಹೇಳ್ತಾರ. ಸಾಧ್ಯ ಇಲ್ಲ. ಬಸವಣ್ಣನವರ ಶರಣರ ದೃಷ್ಟಿಯಲ್ಲಿ ಇರ್ತಕ್ಕಂಥ ಶಿವನೇ ಬೇರೆ. ಶಿವ ಅಂತಂದ್ರ ಅವ್ರು ಹೇಳ್ತಾರ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ
ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಇದು ಬಸವಣ್ಣವ್ರ ಶಿವ, ನಿರಾಕಾರ, ನಿರ್ದೇಹಿ, ಸಾವಿಲ್ಲದ, ಕೇಡಿಲ್ಲದ, ರೂಹಿಲ್ಲದ ಚೆಲುವ ಚನ್ನಮಲ್ಲಿಕಾರ್ಜುನ ಅಂತ ಅಕ್ಕ ಹೇಳ್ತಾರಲ್ಲ ತನ್ನ ವಚನದೊಳಗ, ಆ ಶಿವನನ್ನ ಬಸವಣ್ಣವ್ರು ಒಪ್ಪಿದ್ದೇ ವಿನಃ ವೈದಿಕರ ಶಿವನನ್ನ ಅವ್ರು ಒಪ್ಲಿಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಕೈಲಾಸವೆಂಬುದೊಂದು ಹಾಳು ಬೆಟ್ಟ, ಅಲ್ಲಿರುವ ಶಿವನೊಬ್ಬ ಹೆಡ್ಡ ಕಾಣಿರೋ, ಅಥವಾ ಹೌದು ಅಲ್ಲಿರ್ತಕ್ಕಂಥ ಗಣಗಳೆಲ್ಲ ಮೈಗಳ್ಳರು ಕಾಣಿರೋ, ನನಗ ಬೇಡ ಅಂತ ಕೈಲಾಸದ ಸವಾಸ, ನನಗ ಕಾಯಕವನ್ನು ಕೊಡು ದೇವ್ರೆ, ನಾನು ಅದನ್ನ ಎಲ್ಲಾ ಕಡೆ ಹಬ್ಬಿಸ್ತೀನಿ ಅಂತ ಸ್ವತಃ ವಿಶ್ವಗುರು ಬಸವಣ್ಣನವರು ತಮ್ಮದೇ ಆಗಿರ್ತಕ್ಕಂಥ ಒಂದು ವಚನದಲ್ಲಿ ಅವ್ರು ಹೇಳ್ಕೊತಾರ. ಈ ಎಲ್ಲಾ ರೀತಿಯಾದ ಕ್ಲಿಯರಿಟಿ ಇರ್ತಕ್ಕಂಥ, ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂಥ ಧರ್ಮವನ್ನ ಅವ್ರು ನಮಗ್ ಕೊಟ್ಟೋಗಿರ್ಬೇಕಾದ್ರ, ಇಲ್ಲ 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 ನೀವು ನೋಡುದ್ ತಪ್ಪೈತಿ, ನೀವು ಬ್ಯಾರೆ ದೃಷ್ಟಿಯಿಂದ ನೋಡಾಕತ್ತೀರಿ ಅಂತ ನಮ್ ತಲೆಯಾಗ ಹುಳ ಬಿಡ್ತಾರಲ್ಲ, ಇದು ಎಷ್ಟ್ರ ಮಟ್ಟಿಗೆ ಸರಿ? ಇದ ಅವ್ರೇನ್ ಮಾಡಾಕತ್ತಾರ, ತಿಳಿದು ಯಾಕಂತಂದ್ರ ಅವ್ರ ವೈಯಕ್ತಿಕ ಕಾರಣಗಳಿಗೆ ಅವ್ರ ಏನೋ ಮಾಡ್ಕೊಲಿ, ಆದ್ರ ಧರ್ಮದ ವಿಚಾರ ಅಂತ ಬಂದಾಗ, ಒಬ್ಬ ಧರ್ಮ ಗುರುವಿನ ವಿಚಾರ ಅಂತ ಬಂದಾಗ ನಾವು ಪ್ರಶ್ನೆ ಮಾಡೋ ಹಕ್ಕಿದೆ. ಯಾಕೆ ನಮಗೂ ಐತಿ, ಯಾಕಂತಂದ್ರ ಬೀಯಿಂಗ್ ಬಸವ ಧರ್ಮಿಸಂ ನನಗದು ಪ್ರಶ್ನೆ ಐತಿ, ನನ್ನ ಒಬ್ಬ ಹಕ್ಕದ. ನಾ ಅದಕ್ಕೋಸ್ಕರ ಹೇಳಾಕತ್ತೀನಿ, ಅವ್ರು ಏನು ವಚನ ದರ್ಶನ ಅಂದ ತಕ್ಷಣ ನೋಡಿದವ್ರಿಗೆಲ್ರಿಗೂ ಅನಿಸ್ತತಿ ವಚನಗಳಿರ್ಬೇಕು ಇದರೊಳಗೆ, ಆಮೇಲೆ ಇದ್ರೊಳಗೆ ಬಸವಣ್ಣವ್ರ ಬಗ್ಗೆ ಚೆನ್ನಾಗಿ ಬರ್ದಿರ್ಬೇಕು. ಇಲ್ಲ, ಅವ್ರೇನ್ ಮಾಡ್ಯಾರು, ಯಾವುದು ಬಸವಣ್ಣ ಅಲ್ಲಲ್ಲ, ಒಂದ ಮಾತನ್ನ ನಿಮ್ಗೆ ಹೇಳ್ಬೇಕಂತಂದ್ರ, ಯಾವುದು ಬಸವಣ್ಣ ಅಲ್ಲವೋ ಅದೇ ಬಸವಣ್ಣ ಅಂತ ಏನ್ ಮಾಡ್ಲಿಕ್ಕತ್ತಾರ, ಅವರು ಬಿಂಬಿಸ್ಲಿಕ್ ಹೊಂಟಾರು. ವಚನ ದರ್ಶನ ಪುಸ್ತಕದಾಗ ಎಲ್ಲ ಇದೇ ರೀತಿ ಬಂದಿತ್ರಿ. ಇಲ್ಲ, ಅದು ಒಬ್ಬೊಬ್ರ ಇಲ್ಲಲ್ರಿ, 20 ಲೇಖನಗಳದಾವ್ರಿ ಅದ್ರೊಳಗ. ಅದು ಎಲ್ಲಾ ಲೇಖನ ಪುಸ್ತಕದ ಹಿಂದೆ ಅಜೆಂಡಾ ಅದೇ ಹೇಳಿದ್ನಲ್ರಿ. ಒಂದು, ಅವರು ವೈದಿಕತೆಯನ್ನ ಬಸವಣ್ಣ, ಯಾವುದು ಬಸವಣ್ಣ ಅಲ್ಲಲ್ಲ ಅದೇ ಬಸವಣ್ಣ ಅಂತ ಅವ್ರು ಒಪ್ಪಿಸ್ಲಿಕ್ಕೆ ಹೊಂಟಾರ. ಬಸವಣ್ಣ ಹೌದು, ಇದು ಮೂಲತಃ ಹೇಳ್ಬೇಕಂತಂದ್ರೆ ಇದು ವಚನ ದರ್ಶನ ಅಂತ ಹೆಸರೊಳಗ ಬಸವಣ್ಣವ್ರ ಬಗ್ಗೆ ಹೇಳ್ತಾ 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 ಕೊನೆಗೆ ಅವ್ರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವಂತ ಈ ಕೆಲಸ ಮಾಡಕತ್ತಾರ. ವಚನ ದರ್ಶನ ಹೌದು, ಅದನ್ನ ವಚನ ದರ್ಶನ ಪುಸ್ತಕವನ್ನ ಮುಟ್ಟುಗೋಲು ಹಾಕ್ಬೇಕು ಅಂತ ನಾವ್ ಏನ್ ಮಾಡ್ತೀವಿ, ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಇದು ನಮ್ದು ಆಗ್ರಹ ಕೂಡ. ಈಗ ಸದ್ಯಕ್ಕೆ ಇವಾಗ ನಾವು ಸ್ಟಾರ್ಟ್ ಮಾಡಿದೀವ್ರಿ, ಅದಕ್ಕೂ ಅವ್ರು ಕೇಳಿಲ್ಲ ಅಂತಂದ್ರೆ ಮುಂದೆ ಹೋರಾಟ ಮಾಡ್ತೀವಿ ನಾವು. ಈಗ ಹೆಂಗಾಗ್ತದ್ರಿ, ಯಾರ್ ಕೈವಾಡ ಇದೆ ಅಂತ ಎಕ್ಸಾಕ್ಟ್ ಆಗಿ ನಮಗೂ ಹೇಳಕ್ ಬರಲ್ಲ. ನಮಗ್ ಕಾಣಿಸ್ತಕ್ಕಂತ 4-5 ಹೆಸರುಗಳಷ್ಟೇ ಕಾಣ್ತಾವ ಇಲ್ಲಿ. ಗೌರವ ಸಂಪಾದಕರಿದ್ದಾರೆ, ಹೌದು, ಸ್ವಾಮೀಜಿ ಅವರಿದ್ದಾರೆ, ಪೂಜ್ಯ ಶ್ರೀ ಸದಾಶಿವಾನಂದ ಸ್ವಾಮೀಜಿ ಅವರಿದ್ದಾರೆ.